ದೇವ್ರೆ ಸಾಕತ್ತಪ್ಪ. ಬೆನ್ನು ಬಿದ್ದೆ ಹತ್ತು. ಸುಮ್ಮನೆ ಅಲ್ಲಿ ಹಾಳಾದವಲ್ಲ ಹಂಗಾರೆ ಅಂಥೇಳಿ ಹೊಡೆದೊಣ್ಸನ ನೋಡಿದೆ. ಗನಾಗ ಬಿಸಿಲು ಬಂದಿತ್ತು. ಎಂತಕ್ಕೂ ಈ ಕೊಲ್ಬಿದ್ದಾಗಕ್ಕೂ ಮೋಡ್ ಕಾಣಿತ ಅದಿಯಪ್ಪ. ಹೆಂಗಾರ ಅದೊಂದ ಒಣಗಿದ್ರೆ ಸಾಕಿತ್ತು. ಎಲ್ಲದ್ರ ಜೊತೆ ಸೇರಿಸಿ ಮಾಡ್ಬೋದಿತ್ತು. ಏನಾಗ್ತದ ಆಮೇಲೆ ಹೇಳೋದಕ್ಕೂ ಅದಾಗೋದಕ್ಕೂ ಸಮ ಆಗ್ತದೆ. ಏನು ಹೊಸ ಬರ್ತಾವ ಬಂದಾಗ ಒಂದು 2 ಬಾಟ್ಲಿ ಮಾಡಿ ಇಟ್ಕೊಂಡ್ರೆ ಅನುಗಾಲಕ್ಕೆ ಆಗ್ತದೆ. ಬೈದ್ರನ್ನ ಹೇಳ್ತಿತ್ತು ಖಾಲಿ ಆಗಿದೆ ಅಂಥೇಳಿ. ನಮ್ಮ ಮನೇಲಿ ಇದೇನು ಮತ್ತೆ ನಡುಳಿ ಎಲ್ಲ ಹಾಕ್ತದೆ. ಮತ್ತು ನಾವು ಆ ಜಾತಿ ಜಾಡ್ ಬಂದು ಹೋಗೋಕೆ ಗಡ್ಡುಳಿ ಇಟ್ಟು ಅಲ್ಲೇ ಮಾಡ್ಬೇಕಾಗ್ತಲ್ಲ. ಇನ್ನು ಯಾವ ಥರದ ಹುಳಿಲಿ ಮಾಡ್ತಾವ. ಸಾಕಾತಪ್ಪ. ಹಾಂ ಬರತಕ್ಕ ಅಲ್ಲಿ ಕೂತ್ಕೊಂಡು ಎಂತ ಮಾಡ್ತಿದ್ದೀರಿ ಕೇಳ್ತಿದ್ದೀರ? ಅದು ಮತ್ತೆ ಅಂತ ಅಲ್ಲ, ಒಂದು 4-5 ದಿನ ಆತ್ರಿ ತಿರ್ಕ ಹಣ್ಣು ಉದುರಿಸಿ ನಮ್ಮ ಪಾಪಣ್ಣನ ಹತ್ರ ಹೇಳಿ ಅಂತ ಒಂದು ಉದುರಿಸಿದ್ದ. ಗನಾಗನ್ನ ಗೊಬ್ಬರದ ಅಡಿಗೆ ಸಿಕ್ಕಿದ್ವಪ್ಪ. ಹಣ್ಣೇ ಸಿಕ್ಕಿದ್ದು. ಹಣ್ಣು ಪೂರ್ತಿ ಹೊಡೆದೊಣಸೆ ಕಾಯಿ ಹಾಗೆ ಇಟ್ಟಿದ್ದೆ. ಹೆರಿಬೇಕು ಅಂತ ದಿನ ಹೋಗಿದ್ದೆ ಗೊತ್ತಾಗ್ಲ. ಅವು ಅಲ್ಲೇ ಒಂದೊಂದೇ ಹಣ್ಣಾತ ಬಂದಿದ್ವಾ. ಹಂಗಾರೆ ಅವನು ಹೊಡೆದು ಒಣಸನ ಯಾಕೆ ಅಲ್ಲಿಂದ ಗೋಳಾಟ ತಂದಿದ್ದಲ್ಲ. ಕಾಯಿ ಹುಳಿನೇ ಗನಾಗಿ ಲೆಕ್ಕ ಅಂದರೆ ಹೆರ್ದು ಒಡಿಸಿದ್ರೆ ಗನಾಗ ಹುಳಿ ಆತಿತ್ತು. ಗನ ಕಡಿ ಒಣಸಿಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ನೀರಿಗೆ ಹಾಕೊಂಡು ಬಚ್ಚಿಬೋದಿತ್ತು. ಆಗಲ್ಲ ನಂಗೆ ಈ ಸತಿ. ಎಲ್ಲ ಒಂದು ಗೊಬ್ಬರ ಇದು ಮಣ್ಬುಟ್ಟಿ ಆಗಷ್ಟು ಹೆಚ್ಚು ಒಣಸಿಟ್ಟೀನಿ. ಇವು ಅಲ್ಲೇ ಹಣ್ಣಾಗಿದ್ವಲ್ಲ, ಹಂಗಾರೆ ಒಣಸೋಣ ಅಂತ ಹೇಳಿ ತಂದೆ ಮರ. ಎಂತಕ್ಕ ಇಷ್ಟೊತ್ತು ಬಿಸಿಲಿತ್ತು. ಈಗ ನಮಗೆ ಮೋಡ ನೋಡಿ. ಹಾಂ ಅದು ಯಾರು ಮರ? ದಿರ್ಕಲ್ ಹಣ್ಣು ಅಂದರೆ ಎಂತ ಅಂತಲೇ ಗೊತ್ತಿಲ್ಲ. ನಾ ಹೆಂಗೆ ಹೇಳೋದು ಮರ? ನಾ ಮಾಡಿದ ಮೋಸತ್ತು ಮೊನ್ನೆನೇ 2 ಹಣ್ಣು ಒಂದು ಫೋಟೋ ತೆಗೆದು ಇಟ್ಟಿದ್ರೆ ಗೊತ್ತಾಗ್ತಿತ್ತು. ಹಿಂದೆಲ್ಲ ಹೊಡೆದು ಹಾಕ್ತೆ ನೋಡೋಣ. ಇನ್ನೊಂದ್ಸತಿ ಯಾವಾಗಲಾರ ಮರದಲ್ಲಿ ಅದಾವೆ, ಹಂಗೆ ಅದಾವೆ ಬಂದಾಗ ತೋರ್ಸೋಣ. ಇವು ಒಡುಳಿ ಅಂತ ಮಾಡ್ತಾರೆ ಮಲೆನಾಡ್ಸಿ ಮೇಲೆ ಎಲ್ಲರಿಗೂ ಗೊತ್ತು. ಭಾಳ ರುಚಿ. ಮೀನು ಪಲ್ಯ ಕಡಿ ಬಚ್ಚಕ್ಕೆ ಒಡುಳಿ ಇಲ್ದಿದ್ರೆ ಆಗಲ್ಲ ನಮ್ಮ ಕಡೆ ಎಲ್ಲ. ಹಂಗಾಗಿ ಇದು ಉರ್ಸ ಬರೋಲ್ಲ ಇವು. ಅದು ಈಗಿನ ಚೈತ್ರ ಕಾಲದಲ್ಲಿ ನೋಡಿ, ಈಗ ಮಳೆ ಹಿಡಿಯೋ ಸುರಿನಲ್ಲೇ ಹಣ್ಣಾತ ಅದಾವೆ. ಅವಾಗೆಲ್ಲ ಗದ್ದೆ ಕೊಯ್ಲು ಸುರಿನಲ್ಲೆಯ ಕೆಮ್ಮ ಮರ. ಗದ್ದೆ ಕೊಯ್ಲು ಮುಗಿಸ್ದಕ್ಕೂ ನಾವು ದಿಕ್ನಾಡು ಕುಯ್ಯಕ್ಕೆ ಶುರು ಮಾಡ್ತಿದ್ದು. ಈಗ ನೋಡಿ ಇವು ಅಂದ್ರೆ ಒಂದು ಕೆಲಸ, ಕಾಯಿ ಬರೋಕ್ಕೆ ಬರ್ತವೆ. ಹಂಗೆ ಮರದಲ್ಲೇ ಒಂದು ಇದರಲ್ಲೂ 8-10 ಹಣ್ಣಾಗಿ ತಗೋ ತನಕ ಉದುರ್ಸಿದ್ರೆ, ತುಗಕ್ಕಿಂತ ಮುಂಚೆ ಉದುರ್ಸಿದ್ರೆ ಅವು ಕಾಯಿ ಬಲ್ತಿರಲ್ಲ, ಹುಳಿ ಗನಾಗಿ ಬರೋಲ್ಲ. ನಮ್ಮನೆ ಬರೀ ಇದೆ ಗೊಂಟೆ ಜಾಸ್ತಿ ಆಗ್ತದೆ. ಹಾಗಾಗಿ ಈಗ ಮೊನ್ನೆ ಉದುರಿಸಿದ್ದು ಹಣ್ಣೋಡೆಲ್ಲ ಒಣಸಿಟ್ಟೇನೆ. ಒಂದು 4 ದಿನ ಆದಮೇಲೆ ಇನ್ನೂ ಅದಾವೆ. ಕೊಲ್ಬಿದ್ದು ಹೋಗಲಿ ಸಾಧ್ಯ ಇಲ್ರಿ. ಯಾರು ಇದು ಮಾಡ್ತಾ ಕೂತ್ಕೋತಾರೆ. ಇವಿಷ್ಟು ಹೆಂಗಾರ ಮಾಡಿ ಅಚ್ಚುಕಟ್ಟು ಮಾಡಿ ಹುಳಿ ಮಾಡಬೇಕು ಅಂತ. ಅದು ಯಾರು ಮರ ಅದ? ಅಲ್ಲಿ ಹೋಗಿ ಕೂತ್ಕೊಂಡಿರಾರ ಉಳ್ದು ಬಿದ್ದರೆ ಏನು ಮಾಡ್ತೀರಿ ಕೇಳ್ತಿದ್ದೀರಲ್ಲ. ಸುಮ್ಮನೆ ಒಳ್ತಾನೆ ಮರ. ಹಾಗೆ ಹೋದೆ ಸೈ ಮರ. ನಾನು ಬುಟ್ಟಿ ಒಂದು ತಂದಿಲ್ಲಿಟ್ಟು ಹೋಗ ಅಂತ ಹೇಳಿದೆ ನಮ್ಮ ಪಾಪಣ್ಣನ ಹತ್ರ. ಅವು ಅಲ್ಲಿ ಕೆಳಗೆಲ್ಲರೂ ಒಣಸನ ಅಂದರೆ ಈ ಕೋಳಿ ನಾಯಿ ಓಡಾಡ್ತಿರ್ತಾವ್ರಿ. ಹಾಗಾಗಿ ಎಣ್ಣೆ ಹಾಕ್ಕೊಂಡು ಹೊಲ್ಲಕ್ಕೆ ಹೊತ್ತು ಬಂದಿದ್ದೀಗ. ಇದು ಮಾಡಿ ಚಪ್ರ ಎಲ್ಲ ಹಿರಿದಿಟ್ಟಾಗಿದೆ. ಇಲ್ಲೇ ಕೊಟ್ಟಿಗೆ ಮಾಡಿದ್ಮೇಲೆ ಒಣಸನ ಹಂಗಾರೆ ಅಂತೇಳಿ ತಂದ್ಕೊಂಡೆ. ನಾನು ಹೊತ್ತು ಬಂದು ಕೂತ್ಕೊಂಡೀನಿ. ಈಗ ನೋಡಿ ಇತ್ಲಾಗ ನೋಡಿದ್ರೆ ಇಳಿಜಾರು. ಏನು ಗತಿ ಸಾಯದ ಮರ. ಹೊಲ್ಲಕ್ಕೆ ಹೋಗ್ಬೇಕೀಗ. ನಮ್ಮ ಗೌಡ್ರು ನೋಡಿದ್ರೆ ಮತ್ತೇನಿಲ್ಲ, ಅದನ್ನೇ ಒಂದು ದೊಡ್ಡ ಇದು ಮಾಡ್ಕ ಹೇಳಕ್ಕೆ ಹಾಕಿದ್ದಾರೆ. ಇದು ಯಾರಿದು? ಏಣಿ ತಂದು ಇಲ್ಲಿ ಮಾಲ್ಸಿಟ್ಟಾರಲ್ಲ, ಏನಂತ ಹೇಳದೆ ಪುಳ್ಳ? ಎಂತ ಕೊಟ್ಕೆ ಮಾಡ್ಮೇಲೆ ಅಂತ ಕತ್ ಹೋಗಿಯಾ? ನಿಂದೇ ಕೆಲಸ ಅಲ್ಲ. ಈ ಏಣಿ ಎತ್ತಿಗೆ ಬಂದಿದ್ದು ಹೆಂಗೆ ಅಂತ ಇಲ್ಲಿ ಮಾಲ್ಸಿಟ್ಟಿಯಲ್ಲ. ನಮ್ಮ ಮನೇಲಿ ಮತ್ತೆ ಯಾರು ಹುಡುಗರನ್ನ ಮಕ್ಳನ್ನ ಹೇಳೋರು ಕೇಳೋರು ಅದಾರನೋ? ನಾ ಏನಾರು ಹೆದರ್ಸಕ್ಕೆ ಹೋದ ಕೂಡಲೇ ಅಯ್ಯೋ ನನ್ನ ಮಕ್ಳಿಗೆ ಹೆದರ್ಸ್ತಾರೆ, ನನ್ನ ಮಕ್ಳಿಗೆ ಹೊಡಿತಾರೆ ಅಂತ. ಎಲ್ಲರೂ ಏಣಿ ಕಾಲು ತಪ್ಪಿ ಕೆಳಗೆ ಬಿದ್ದರು ಊರು ಮನೆ ಅದೆಯಾ? ನಡೀಲಿ ಸೈಜ್ಗಲ್ಲಿ ಅದಾವ ಈ ನಮೂನಿ. ಏ ಪಾರ್ವತಿ, ಇಲ್ಲಿ ನೋಡ, ಇಲ್ಲಿ ಬಾ. ಇಲ್ಲಿ ನಿನ್ನ ಮೊಮ್ಮಕ್ಳಿ ಅಂತ ಮಾಡ್ಯಾವ ನೋಡ ಇಲ್ಲಿ. ಹಾಗೇ ಹೊತ್ತು ಧ್ಯಾನ ಮಾಡ್ತಿದ್ದೆ. ಏನು ಇನ್ನೂ ಬರಲಲ್ಲ ಅಂತ ಏನು ಗತಿ ಸಾಯದೀಗ. ಅಲ್ಲ ಅದ ನಾನೇ ಪಾಪ
ಎಂತಕ್ಕಾಗಿ ನೋಡೋಣ, ಪಾಪಣ್ಣಾರಾಗ್ಲಿ ಯಾ ಅಣ್ಣಾರಾಗ್ಲಿ ಇಲ್ಲಿ ಎಂತಕ್ಕೆ ಮಾಲ್ಸಿ ಇಡ್ಬೇಕು? ಈಗ ಹುಡುಗರು ಕಂಡ್ರೆ ಹೊತ್ತೇ ಬಿಡ್ತಾವ, ಏನಿಲ್ದೆ ಚೆಲ್ಲಿನ ಕುಕ್ಕೆ ಅವು. ನಂಗೆ ಒಬ್ನಿಗೆ ಎತ್ತಕಾರ ಆತದನ. ಅಲ್ಲ ಅದ ನಾನು ಸ್ವಲ್ಪ ಬಂದಿಲ್ಲ ಕೈ ಹಾಕಕ್ಕೆ ಹೇಳು ನೋಡೋಣ. ಇಲ್ಲಿಟ್ಟಿದ್ದು ಇಲ್ಲೇ ಇರ್ತದ ಕಡಿಕೆ, ಮಳೆ ಬರೋಗ ಸುಮ್ಮನೆ ನೆಂದು ಕೊಂಬಾಗಿ ಹೋಗ್ತದೆ. ಅಲ್ಲ ಏನು, ನಾನೇ ಮೇಲೆ ಕತ್ತು ಬಂದೀನಿ, ಇಲ್ಲಿ ದಿರ್ಕ್ಲಿ ಓಡ್ ಒಣಸಕ್ ಬಂದೀನಿ, ಮಾಡ್ಮೇಲೆ ಒಣಸ್ತಿದ್ದೀನಿ. ನಾನು ಇಳಿದ್ ಬರ್ತೀನಿ, ನೀವು ಹೋಗಿ ಈಗ ಅಚ್ಚಿಗೆ. ನಾನು ಇಲ್ಲಿ ಮೇಲೆ ಕೊಟ್ಟಿಗೆ ಮಾಡ್ಮೇಲೆ ಇದ್ದೀನಿ ನಾನು. ಎಂತ ಕೊಟ್ಟಿಗೆ ಮಾಡ್ಮೇಲೆ ಹೋಗಿಯ ನೀನು? ಏನು ಕೊಲಿ ಕಂಡಿಯ ಅಂತ ನೋಡೋದು? ಏನು ಜೀವಮಾನ ಹೇಗಿದೆ ನಿಂಗೆ? ಒಲ್ಲೆ ಅಂತ ಕಡಿಯಕ್ಕಂತ ಹೋಗಿಯೇ ದಿರ್ಕ್ಲಿ ಓಡು. ಏನ್ ನಿನ್ನ ಅದರಲ್ಲೇ ಮುಚ್ಚದೆ ಏನ? ಹುಳಿ ಮಾಡಿಸ್ ತಗೋತದ ನಿನ್ನ. ಇಲ್ಲಿ ಎಲ್ಲರಿಗೂ ದಾನ ಮಾಡ್ಬೇಕಾತಲ್ಲ. ಅಲ್ಲ ಎಲ್ಲಾರು ಒಂದು ಚೂರು ಕೈ ಕಾಲು ಜಾರದ್ರ ಊರು ಮನೆ ಅದ್ಯ ಏನು ಅಂತ ಹೇಳದ್ ನಾನು ಇದಕ್ಕೆ. ನಿಂಗೆ ಅಲ್ಲಿ ತನಕ ತಗೊಂಡೋಗಿ ಕೊಟ್ಟಿದ್ಯಾರೆ? ಹೋಗಿ ಹೇಳ್ರಿ, ನಾನೇ ತಗೊಂಡೋಗಿ ಕೊಟ್ಟಿದ್ದು ಅಂತ ಹೇಳಿ. ಅಲ್ಲಿ ಹೋಗಿ ಮೆಲ್ಲಕ್ಕೆ ಏಣಿ ಮೇಲೆ ಹತ್ತೋಗಿ ನೀವೇ ಕರ್ಕೊಬಲ್ಲಿ. ಈಗ ಮತ್ತೆ ಅದಕ್ಕೂ ಒಂದು ಕೂಗಿಗೆ ಶುರು ಮಾಡ್ತಾರೆ ನೋಡಿ. ಅಲ್ಲಿ ಹೋಗಿ ಕಡಿಕೆ ಗಾರ್ದಪ್ಪ ಅಲ್ಲಿ ಕೈಕಾಲು ಜಾರ್ ಕೆಳಗೆ ಬೀಳಕ್ಕದಾರ ಮಾರ. ಒಂದು ಹೋಗಿ ಮತ್ತೊಂದು ಆತದೆ. ನಗಾಡ್ತಾ ನಿಂತೀರಲ್ಲ, ನಿಮ್ಗೆ ಎಂತ ಆಗಿದೆ? ಅಲ್ಲ ನಂಗೆ ನಗಾಡ್ತೀರಿ ಅಂತ ಹೇಳಿ ನೀನು ನಗಾಡ್ತಿದ್ದೀಯ? ಅಮ್ಮೇನಲ್ಲಿ ದಿರ್ಕ್ಲು ಓಡ್ ಒಣ್ಸೋದು ಇದೇ ಪಷ್ಟ ಬರ್ತದೆ ನಿಧಾನಕ್ಕೆ. ಈಗ ಹೋಗಿ ಏನೋ ಒಂದು ಕತೆ ಮಾಡ್ತಾರೆ ಮಾರತಿ. ನಾನು ಹೋಗಲ್ಲ, ನೀನೇ ಹೋಗಿ ಹೇಳು ಅವ್ರು ಇಳಿದು ಬರ್ತಾರೆ, ನೀವು ಇಚ್ಚಿಗೆ ಬರಲಿ ಅಂತ ಹೇಳು. ಅಲ್ಲ ಪಕ್ಕನ ಬಂದಾರು ಬಾರೆ, ಎಣಿಕಾಲು ಹಿಡ್ಕೊಂಡೇನೆ ಇಲ್ಲಿ ಬಾರೆ ಬೇಗ. ಬಿಸಿಲು ನತ್ತಿಗೆ ಹೊಡೆದು ಅಲ್ಲೇ ತಲೆಗಿಲೆ ಚಕ್ರ ಬರೋಕೆ ಶುರು ಆದ್ರೆ ಅಂತ ನೋಡೋದು. ಬಂದಾನೆ ಒಣಸ ಆತಾನೆ. ನಮ್ಮನೇಲೆಲ್ಲ ಮತ್ತೆ ಹಂಗಿದ್ದಾರೆ, ಅಲ್ಲಿ ತಗೊಂಡಾಗಿ ಕೊಟ್ಟು ಬರೋದು, ಅಲ್ಲಿ ಒಂಚೂರು ಒಣಸ್ ಬಂದಿದ್ರೆ ಏನಾತಿತ್ತು? ಪ್ರಾಯದವ್ರು ಸುಮಾರು ಜನ ಅದಾರ ನಮ್ಮ ಮನೇಲಿ, ಇವೆಲ್ಲ ಆಗಲ್ಲ. ಹುಳಿ ಮಾಡಿಟ್ರು ತಿನ್ನಕ್ಕಾಗ್ತದೆ. ಹಾಂ, ನಾ ಹೋಗೋಣ ಹಂಗಾರೆ ಅಂತ ಮಾಡಿದ್ದೆ. ನೀವು ಬೈಯಕ್ಕೆ ಶುರು ಮಾಡಿದ್ಮೇಲೆ ಇನ್ನು ಒಂದೊಂದೇ ಜಾಸ್ತಿ ಆತ ಹೋಗ್ತದೆ. ನಾನಂತೂ ಹೋಗಲ್ಲ. ನಿಮ್ಮಮ್ಮ ಈ ಕಡೆಯಿಂದ ಹೋಗಿ ಹೇಳಿ, ನಿಧಾನ ಬತ್ತಿಯ ಮೇಲೆ ಬರ್ಬೇಕಮ್ಮ ಅಂತ ಕೇಳ್ರಿ. ಇಲ್ಲಿ ಹಿಂದ್ಗಡೆಯಿಂದ ಹೋಗಿ ಕೇಳಿ ಮಾರ. ಅಲ್ಲ ಎಲ್ಲಿ ನಿಂತ್ಕೊಂಡು ಹೇಳಿದ್ರು ಅವ್ರಿಗೆ ಕೇಳ್ತದ ಮರತಿ. ಈಗ ಮೊದ್ಲಿನ ಹಂಗೆ ಅಲ್ಲ, ಅಲ್ಲಿ ನಿಂತ್ಕೊಂಡು ಕೇಳಕ್ಕಾಗ್ತದೆ, ಇಲ್ಲಿ ಬಂದು ಕರ್ಕೊಬರೋಕ್ಕಾಗಲ್ಲನೋ ಅಂತೇಳಿ ಅದಕ್ಕೂ ಒಂದು ಬೈತಿರ್ತಾರೆ. ಸುಮ್ಮನೆ ಅಲ್ಲ ಅಮ್ಮ ಇಳಿದು ಬರ್ತದೆ ಮಾರತಿ. ನಾ ಏಣಿ ಕಾಲು ಗನಾಗೆ ಊರೇ ಇಟ್ಟಿನಿ, ನಂಗೆ ಗೊತ್ತಿಲ್ಲ ಹಂಗಾರೆ. ಏನು ಅಡಿಕೆ ಚಪ್ರದಿಂದ ಅಮ್ಮ ಇಳಿತಿರ್ಲ? ನೀವು ವಿಚಿತ್ರ ಮಾಡ್ತೀರಿ ಮಾರತಿ. ಅನ್ನಲ್ಲ ಏನು ಗತಿ ಆಗಿದೆ ಅಂತ ನೋಡೋದಪ್ಪ. ಆಚಿಗೊಲ್ಲೆ ಎಲ್ಲಾರು ಉಲ್ಡಿಗೀಳ್ತೋ ಎಂತದ ಕೊಲ್ಲ ಬಿದ್ದು ಹೋಗ್ಲಿ. ಭಾರತಲ್ಲಿ ಇದ್ದೇನೆ, ಕೊಲ್ಲ ಬಿದ್ದು ಹೋಗಕ್ಕೆ ನಂಗೆ ಹೊತ್ತಕ್ಕೆ ಇಷ್ಟೊತ್ತಾತ. ಹೊತ್ತು ಹೋಗಿದ್ದಿ ಹೆಂಗೆ ಅಂತ ಬಂದೆ ತಡಿಯೇ ಬಂದೆ. ಒಳ್ಳೆ ಕೂತದ. ಅಲ್ಲ ಕಾರಣ ಹೂ ಅನ್ನಕ್ಕಾಗಲ್ಲನೆ. ನಿನ್ ಗಂಟ್ಲು ಕೊಟ್ಟೋಗ್ಯದ ಯಾಂತದಪ್ಪ? ಏನು ತಲೆ ಚಕ್ರ ಬರ್ತಾ ಇದೆಯೇನೆ? ಅಲ್ಲಕ್ಕೆ ಬಾ, ಅಲ್ಲಕ್ಕೆ ಈಚೆಗೆ ಬಾ, ಇಲ್ಲ ಕೈ ಕೊಡ್ತೀನಿ, ಇಳಿಸ್ಕೊಂಡು ಹೋಗ್ತೀನಿ. ಈಚೆ ಕಡೆಯಿಂದ ಬಾರೆ. ನಾ ಬರಕ್ಕಿರ್ಲನ್ ಮಾರ. ಈಗ ನೀವ್ ಎಂತಕ್ ಮೇಲೆ ಹತ್ತು ಬರಕ್ ಹೋದ್ರಿ ನೋಡೋಣ. ನಾ ಬತ್ತೀನಿ, ಕೆಳಗಿಳಿರಿ ನೀವು, ನಾ ಬತ್ತೀನಿ. ನೀ ಬಾ ನೀನು. ಈ ವಯಸ್ಸಿಗೂ ಕೊಂದು ನಾಚಿಕೆ. ಮತ್ತೆ ನಾನು ಹಠ ಹಿಡ್ದು ಇಳಿಸ್ಕೊಂಡು ಹೋಗ್ತೀನಿ, ಬಾ ನೀನು. ಹಲ್ಲಕ್ಕೆ ಬಾ, ಹಲ್ಲಕ್ಕೆ. ಓಡಿ ಅಂತ ಆಗಲ್ಲ, ಬಾರೆ ನೀನು. ರಟ್ಟೆ ಕೊಡೆ ಇಲ್ಲಿ. ಚೂರಿ ತತ್ತಬ. ಹೊಂಗಬೇಡ. ಶಾರದಾ, ಒಂದು ಕೆಲಸ ಮಾಡು, ಹೋಗಿ ನಿನ್ನ ಮೊಬೈಲ್ ತಬ ಬೇಗ. ಒಂದು ವಿಡಿಯೋ ಮಾಡಿರೋಣ, ಆಮೇಲೆ ಅಮ್ಮಗೆ ತೋರಿಸಿದ್ರು ಒಳ್ಳೆ ಮಜಾ ಇರ್ತದೆ ಹಂಗಂತ. ಬೇಗ ಹೋಗಿ. ಅಲ್ಲಿ ಅಂತ ನೋಡ್ತೀಯ, ನೋಡೋದು ಹೋಗಿ ಮಾರತಿ. ತಬರೆ ಹೋಗಿ. ಹಂಗೆ ಕಾಲು ಇಳಿಬಿಡು. ನಾವು ಒಂದೊಂದೇ ಕಾಲು ಇಳಿದಂಗು ಅವನು ಮತ್ತೊಂದು ಕಾಲಿಗೆ ಮಾಡಿ ಕಾಡಿಕೆ. ಇಬ್ಬರು ಒಟ್ಟಿಗೆ ಒಂದೇ ಕಾಲಲ್ಲಿ ನಿಲ್ಲಂಗಿಲ್ಲ. ಮುರ್ಕು ಬಿದ್ದತ್ತು ಅಂದಾರ ಆತದೆ. ನಿನ್ ತೂಕ ತಡಿಬೇಕಲ್ಲ. ನೀವು ಹೋಗಿ.
ನಂಗೇನು ಇಳಿದ್ ಬರಕ್ ಕೊಡ್ದ, ನಾ ಇಳಿದ್ ಬರ್ತೀನಿ, ನೀವು ಹೋಗಿ ಈಗ. ಸಡಕ್ಕೇನು ಕಮ್ಮಿ ಇಲ್ಲ, ಹೆದರಿಕದೆ ಮಾತಷ್ಟು ರೀತಿ. ಒಬ್ಳಿಗೆ ಇಳಿಯಕ್ಕೆ ಆಗಲ್ಲ ಅಂತ ಗೊತ್ತಾ? ಒಬ್ಳು ಇಳಿತೀನಿ ಅಂತೀಯಲ್ಲ, ಇಳಿಯಾಗ ಇಳಿದು ಬರೋಕ್ಕಾಗ್ಲ? ಇಟತ್ತು ಎಂತ ಕೂತಿದ್ದೆ, ನಾ ಬರಲಿ ಅಂತ ಕಾದಿದ್ದಲ್ಲ. ಹೊಲ್ಲಕ್ಕೆ ಬಾ, ನಾ ಒಂದು ಮೆಟ್ಲು ಇಳಿಯಕ್ಕೂ ನೀನು ಆ ಮೆಟ್ಲಿಗೆ ಕಾಲು ಕೊಡು. ಇಬ್ರು ಒಂದೇ ಸತಿ ಒಂದೇ ಮೆಟ್ಲಲ್ಲಿ ನಿಲ್ಲಂಗಿಲ್ಲ. ನನ್ನ ತೂಕ ತಡ್ಕುತ್ತದೆ, ನಿನ್ನ ತೂಕ ಇರ್ಲಿ. ಹಾಂ, ಹೊಲಕ್ಕೆ ನೀನು ಸಿಟ್ಟು ಕೊಂಡ್ಬಿಟ್ಟು ಎದುರ್ಸೋದೆಲ್ಲ ಕಡಿಕೆ. ಬಾ ನೀನು. ಇಲ್ಲಿಂದ ಎಂಥದ್ದು ಕಾಣಲ್ಲ ಮರ್ರ. ಇಲ್ಲಿ ನೋಡಿ, ಇಲ್ಲಿ ಬರೀ ನೇಸ್ಲು, ಇಲ್ಲ ಬರಲ್ಲ, ವಿಡಿಯೋ ಚೆನ್ನಾಗಿ ಕಾಣಲ್ಲ. ನೀವು ಅಚ್ಚಿಗೆ ಹೋಗ್ಬೇಕು, ಅಚ್ಚಿಗೆ ಹೋದ್ರೆ ಮಾತ್ರ ಕಾಣ್ತದೆ ನಿಮ್ಮ ಅಪ್ಪಗೆ. ಧೈರ್ಯ ಇದ್ರೆ ಹೋಗಿ ವಿಡಿಯೋ ಮಾಡಿ, ನಂಗಂತೂ ಆಗಲ್ಲ. ಮಾತ್ರ ನನ್ನ ಮೊಬೈಲ್ ಏನಾರು ಮಾಡಿಗಿಡರು. ಅಪ್ಪ ಎಂತ ಮಾಡೋದು ಇಲ್ಲ, ಅವ್ರಿಗೆ ಖುಷಿ ಆಗ್ತದೆ ನೋಡ್ಬೇಕಾರೆ ಈ ವಿಡಿಯೋ ಮಾಡಿದ್ರೆ. ಅಮ್ಮಗೆ ಗೊತ್ತಾದರೆ ಸಿಟ್ಟು ಮಾಡೋದು. ತಬ ನಾವು ಹೋಗಿ ಮಾಡ್ತೀನಿ, ಏನು ಬೇಕಾರಾಗಲಿ. ಮೊಬೈಲ್ ಜೋಪಾನ ನಂದು, ಅದೇನು ಒಂದೆರಡು ದುಡ್ಡಿಂದಲ್ಲ. ನಿಧಾನ ಮಾತ್ರ ಕಾಲ್ ಕಡೆ ನೋಡ್ಕೊಂತ ಹೋಗ್ರಿ. ಸಾಕು ಸುಮ್ಮನಿರು ಮಾರತಿ. ರಾಜಕೀಯ ಮೊಬೈಲ್ ನಿಂದೆ ಸೈ, ನಾನೇನಾರು ಕಂಡಿ ನಾನು